ದಾರಿಯಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅಥವಾ ನಿಮ್ಮ ಶಾಲೆ ಹತ್ರ ಅಥವಾ ನಿಮ್ಮ ಊರಲ್ಲಿ ಏನಾದರೂ ಸಮಸ್ಯೆ ಆದಾಗ ಏನು ಮಾಡಬೇಕಪ್ಪ ಅಂದರೆ ಯಾರೋ ಪೊಲೀಸ್ ಸ್ಟೇಷನ್. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಹಾಗೂ ಚಿಕ್ಕಬಳ್ಳಾಪುರ ಉಪವಿಭಾಗದ ಗುಡಿಬಂಡೆ ವೃತ್ತದ ವತಿಯಿಂದ ತಾಲೂಕಿನ ಪೆರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ಪೆರೆಸಂದ್ರ ಭಾಗದ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ತೆರೆದ ಮನೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಲಾ ಮಕ್ಕಳು ಪೊಲೀಸ್ ಠಾಣೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಠಾಣೆಯ ಕಾರ್ಯವೈಖರಿ, ಕಾನೂನು ಅರಿವು ಹಾಗೂ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ನೀಡುವ ಸೇವೆಗಳ ಕುರಿತು ಮಾಹಿತಿ ಪಡೆದರು. ಕೆಲಕಾಲ ಪೊಲೀಸ್ ಠಾಣೆಯೇ ಶಾಲೆಯ ವಾತಾವರಣವನ್ನು ನೆನಪಿಸುವಂತೆ ಕಂಡುಬಂತು. ಪೊಲೀಸ್ ಸಿಬ್ಬಂದಿ ಮಕ್ಕಳೊಂದಿಗೆ ಸಂವಾದ ನಡೆಸಿ ಕಾನೂನು ಪಾಲನೆಯ ಮಹತ್ವ ಹಾಗೂ ಉತ್ತಮ ನಾಗರಿಕರಾಗಿ ಬೆಳೆಯಬೇಕಾದ ಅಗತ್ಯವನ್ನು ವಿವರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗನ್ನಾಥ್ ರೈ, ಮಕ್ಕಳಿಗೆ ಸರಿತಪ್ಪಿನ ಅರಿವು ಮೂಡಿಸೋದು ಅತ್ಯಂತ ಮುಖ್ಯ. ತಪ್ಪು ಕೃತ್ಯಗಳಲ್ಲಿ ತೊಡಗಿದ್ರೆ ಕಾನೂನಿನ ಪ್ರಕಾರ ಯಾವ ರೀತಿಯ ಶಿಕ್ಷೆ ಎದುರಾಗ್ತದೆ ಅನ್ನೋದನ್ನು ತಿಳಿದುಕೊಳ್ಳಬೇಕು ಅಂದರು. ಇಂತಹ ಜಾಗೃತಿ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಕಾನೂನು ಅರಿವು ಮೂಡಿಸೋದ್ರ ಜೊತೆಗೆ ಉತ್ತಮ ಸಮಾಜ ನಿರ್ಮಾಣಕ್ಕೂ ಸಹಕಾರಿಯಾಗ್ತವೆ. ಮಕ್ಕಳು ಸಮಾಜದ ಉತ್ತಮ ಪ್ರಜೆಗಳಾಗಿ ಬೆಳೆಯಬೇಕು, ಅನ್ಯಾಯ ಮತ್ತು ತಪ್ಪುಗಳ ವಿರುದ್ಧ ಧ್ವನಿ ಎತ್ತಬೇಕು ಹಾಗೂ ಶಾಂತಿ ಸೌಹಾರ್ದತೆ ಕಾಪಾಡುವಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸಬೇಕು ಅಂತ ಕರೆ ನೀಡಿದರು. ಪೊಲೀಸರು ಜನರ ರಕ್ಷಣೆಗಾಗಿ ಕಾರ್ಯನಿರ್ವಹಿಸುತ್ತಿದ್ದು ಯಾವುದೇ ಸಮಸ್ಯೆ ಎದುರಾದರೆ ನಿರ್ಭಯವಾಗಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬೇಕು. ಪೊಲೀಸ್ ಇಲಾಖೆ ಸದಾ ಜನಸೇವೆಗೆ ಸಿದ್ಧವಾಗಿದೆ ಎಂಬ ಮನೋಭಾವವನ್ನು ಮಕ್ಕಳು ಬೆಳೆಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು. ಎಲ್ಲ ಮಕ್ಕಳು ನಿಮಗೆ ಯಾರಾದರೂ ತೊಂದರೆ ಕೊಟ್ಟರೆ ದಯವಿಟ್ಟು ಆ ಫೋನ್ ನಂಬರಿಗೆ ಫೋನ್ ಮಾಡಿ. ಎಲ್ಲ 24 ಗಂಟೆ ಆ ಫೋನ್ ಆನಲ್ಲಿ ಇರ್ತದೆ, ತಕ್ಷಣ ನಿಮ್ಮ ಸಹಾಯಕ್ಕೆ ಬರ್ತಾರೆ. ಹಾಗಾಗಿ ಚೆನ್ನಾಗಿ ಓದಿ ಒಳ್ಳೆ ಮಕ್ಕಳಾಗಿ, ಒಳ್ಳೆ ವಿದ್ಯಾವಂತರಾಗಿ, ದೊಡ್ಡ ಡಾಕ್ಟ್ರು, ಇಂಜಿನಿಯರು ಇಲ್ಲ ಸರ್ಕಾರಿ ಕೆಲಸನ ಮಾಡಿ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿವೈಎಸ್ಪಿ ಪ್ರಕಾಶ್, ಶಿಕ್ಷಣವೇ ಜೀವನದ ಅಡಿಪಾಯವಾಗಿದೆ. ಯಾವುದೇ ಕಾರಣಕ್ಕೂ ವಿದ್ಯೆಯಿಂದ ವಂಚಿತರಾಗಬಾರದು. ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸಮಾಜಕ್ಕೆ ಕೊಡುಗೆ ನೀಡಬೇಕು ಅಂತ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಅತಿಯಾದ ಮೊಬೈಲ್ ಫೋನ್ ಬಳಕೆ ವಿದ್ಯಾರ್ಥಿಗಳನ್ನು ಶಿಕ್ಷಣದಿಂದ ದೂರ ಮಾಡುತ್ತದೆ. ಮೊಬೈಲ್ ಅನ್ನು ಮನೋರಂಜನೆಗೆ ಮಾತ್ರವಲ್ಲ, ಕಲಿಕೆ ಮತ್ತು ಜ್ಞಾನ ವೃದ್ಧಿಗೆ ಬಳಸಿಕೊಳ್ಳಬೇಕು. ನಿರಂತರ ಅಧ್ಯಯನದಿಂದ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದು ಅಂತ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಯಾವುದೇ ತುರ್ತು ಪರಿಸ್ಥಿತಿ ಅಥವಾ ಸಮಸ್ಯೆ ಎದುರಾದರೆ ಪೊಲೀಸ್ ಠಾಣೆಯ 24 ಗಂಟೆಗಳ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿದ್ರೆ ಪೊಲೀಸರು ತಕ್ಷಣ ಸ್ಪಂದಿಸಿ ಅಗತ್ಯ ನೆರವು ನೀಡುತ್ತಾರೆ ಅಂತ ತಿಳಿಸಿದರು. ಇದೇ ಸ್ಪೆಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಫ್ಯಾಕ್ಟರಿ ಏನಿದೆಯಲ್ಲ, 2 ಗ್ಲಾಸ್ ಒಂದೇ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಂದ್ರೆ ಮಾಡೋಕ್ಕಾಗಲ್ಲ. ಆಗತ್ತಾ? ಏನಾದ್ರೂ ಸ್ವಲ್ಪ ಆದ್ರೂ ವ್ಯತ್ಯಾಸ ಇದ್ದೇ ಇರ್ತದೆ. ಅಂದ್ರೆ ಮೆಷಿನ್ ಪರ್ಫೆಕ್ಟ್ ಮಾಡೋಕ್ಕಾಗಲ್ಲ ಅಂದಮೇಲೆ ಮನುಷ್ಯನಲ್ಲಿ ಪರ್ಫೆಕ್ಷನ್ ಇರಲ್ಲ. ಆದರೆ ಎಷ್ಟರ ಮಟ್ಟಿಗೆ ತಪ್ಪಿದೆ. ಈಗ ನೋಡಿ, ಈ ಗ್ಲಾಸ್ ಇದೆ, ಸ್ವಲ್ಪ ಸಣ್ಣ ತುದಿ ಹೊಡೆದಿದೆ, ನಾನು ಎಸ್ಬಿಡ್ತೀನಿ, ಅದನ್ನ ಯೂಸ್ ಮಾಡ್ತಾ ಇರ್ತೀನಿ. ಅರ್ಧ ಗ್ಲಾಸ್ ಹೊಡೆದಿದೆ, ಏನ್ ಮಾಡ್ತೀನಿ ನಾನು ಇದನ್ನ? ಹೌದಾ? ಅದೇ ರೀತಿ ತಪ್ಪು ಅನ್ನೋದು ಏನಂತಂದ್ರೆ ಇಷ್ಟು 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 ವ್ಯತ್ಯಾಸ ಇರ್ಬೇಕು ಅಲ್ವಾ? ತಪ್ಪಿನಲ್ಲೂ ವ್ಯತ್ಯಾಸ ಇರಬೇಕು. ವ್ಯತ್ಯಾಸ ಗೊತ್ತಿದ್ದಾಗ ಸಣ್ಣ ತಪ್ಪಿಗೆ ಕ್ಷಮೆ ಇರ್ತದೆ, ಇಷ್ಟು ತಪ್ಪಿಗೆ ಕ್ಷಮೆ ಇರ್ತದೆ, ಇಷ್ಟು ತಪ್ಪಿಗೆ ಅಲ್ಲ. ಆಮೇಲೆ ಯಾವಾಗ್ಲೂ ಅಷ್ಟೇ, ಮಿಸ್ಟೇಕಿಗೆ ಎಲ್ಲರೂ ಕ್ಷಮಿಸ್ತಾರೆ. ಹೌದಾ? ಈಗ ನೀನ್ ಸ್ಕೂಲಿಗೆ ಬರಬೇಕಿತ್ತು, ಅರ್ಥ ಕರೆಕ್ಟ್ ಟೈಮಿಗೆ ನೀವು ಬಂದಿಲ್ಲ, ಅದು ಮಿಸ್ಟೇಕ್ ಅಲ್ವಾ? ಕರೆಕ್ಟ್ ಟೈಮಿಗೆ ಬಂದ. ಆದ್ರೆ ಉದ್ದೇಶಪೂರ್ವಕವಾಗಿ ಲೇಟಾಗಿ ಬರ್ತೀಯ, ಅದು ಮಿಸ್ಚೀಫ್. ಅವಾಗ ಟೀಚರ್ ಕ್ಷಮಿಸ್ತಾರ? ಕ್ಷಮಿಸಲ್ಲ. ಅವಾಗ ಏನಾಗುತ್ತೆ, ಮಿಸ್ಚೀಫ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ಸುಳ್ಳು ಹೇಳ್ಬೇಕಾಗತ್ತೆ. ಹೌದಾ? ಸರ್ ಅಲ್ಲಿ ಗಾಡಿ ಇದಾಯ್ತು ಸರ್, ಅಥವಾ ಬಸ್ ಲೇಟ್ ಆಯ್ತು ಸರ್, ಹಂಗೆ ಸುಳ್ಳು ಹೇಳ್ಬೇಕಾಗತ್ತೆ. ಹೌದಾ? ಸುಳ್ಳು ಹೇಳಿದ ತಕ್ಷಣ ನೀನು ಟೀಚರ್ ದೃಷ್ಟಿಲಿ ಏನಾಗ್ತೀಯ? ತಪ್ಪಿತಸ್ಥ ಆಗ್ತೀಯಾ? ಹೌದಾ? ತಪ್ಪಿತಸ್ಥ ಆದಾಗ ಇನ್ನು ಮುಂದೆ ನಿಮ್ಮ ಮೇಲೆ ನಂಬಿಕೆ ಬರಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಪೊಲೀಸಲ್ಲೂ ಅಷ್ಟೇನೆ. ನಿಜಾಂಶ ಏನಿದೆ ಅದು ಹೇಳ್ಬಿಟ್ರೆ ನಮ್ಮಿಂದ ಯಾರಿಗೂ ಕೂಡ ಏನು ತೊಂದರೆ ಆಗಲ್ಲ. ಕಾನೂನು ರೀತಿ ಏನಿರ್ತದೆ ಅದು ಆಗ್ತದೆ. ಆದ್ರೆ ಮಿಸ್ಚೀಫ್ ಇರಬಾರ್ದು. ಸಮಾಜದಲ್ಲಿ ಮಿಸ್ಚೀಫ್ ಯಾರಿಗೂ ಒಳ್ಳೇದಲ್ಲ. ಕರೆಕ್ಟಾ? ಹಾಗಾಗ್ಬಿಟ್ಟು ನಿಮಗೆ ಈಗ ಸ್ಟೇಷನ್ಗೆ ತೆರೆದ ಮನೆ ಅಂತ ಕಾರ್ಯಕ್ರಮ ಮಾಡಿ ಸ್ಟೇಷನ್ ನಿಮ್ಮನ್ನೆಲ್ಲ ಕರೆಸಿ ಯಾಕೆ ಬಿಟ್ಟಿದೀವಿ ಅಂತಂದ್ರೆ, ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ದೆ. ಅರ್ಥ? ನಾನು ರಿಕ್ರೂಟ್ಮೆಂಟ್ ಆದಾಗ ಅಂದ್ರೆ ನನ್ನ ನೌಕರಿ ಸಿಕ್ತಲ್ಲ, ನೌಕರಿ ಸಿಕ್ಕಿ ಅಪಾಯಿಂಟ್ಮೆಂಟ್ ಆಗಿ ಟ್ರೈನಿಂಗ್ ಸೆಂಟರ್ ಹೋದಾಗ ಸ್ಟೇಷನ್ ತೋರ್ಸಕ್ಕಂತ ಕರ್ಕೊಂಡು ಹೋಗಿದ್ರು. ಅದೇ ಫಸ್ಟ್ ಟೈಮ್ ಇದು ಮಾಡಿದ್ದು. ನಾನು ಉತ್ತರ ಕರ್ನಾಟಕದವನು. ಓಕೆ, ಉತ್ತರ ಕರ್ನಾಟಕದಲ್ಲಿ ಏನಂದ್ರೆ ಸ್ಟೇಷನ್ ಮೆಟ್ಲದ್ದ ನೀನು ಏನೋ ತಪ್ಪಿಸ ಕೆಟ್ಟವನು ಅಂತ ಅರ್ಥ. ಅರ್ಥ? ಸ್ಟೇಷನ್ ಮೆಟ್ಲತ್ತಂಗ್ ಮಾಡ್ದ ಹೇಳ್ತಾರ ನೋಡಿ ಅಲ್ವಾ? ಜಗಳ ಮಾಡ್ಬೇಕಾದ್ರೆ ಈ ಸಣ್ಣ ಗಲಾಟೆಗೆ ಸ್ಟೇಷನ್ ಮೆಟ್ಲತ್ತಂಗ್ ಮಾಡ್ದ ನೀನು, ನಿನ್ನ ಬಿಡಲ್ಲ ಅಂತಿರ್ತಾರ ಅಲ್ವಾ?
ಸೊ ಸ್ಟೇಷನ್ ಅನ್ನೋದು ಅಪವಿತ್ರ ಪ್ಲೇಸ್ ಅಲ್ಲ, ಇದು ಪವಿತ್ರವಾದ ಪ್ಲೇಸು, ನ್ಯಾಯ ಸಿಗ್ತಕ್ಕಂಥ ಪ್ಲೇಸು, ಎಲ್ಲರಿಗೋಸ್ಕರ ಇರ್ತಕ್ಕಂಥ ಪ್ಲೇಸು, ಎಸ್ಪೆಷಲಿ ನೊಂದವರಿಗೋಸ್ಕರ ಇರ್ತಕ್ಕಂಥ ಪ್ಲೇಸು. ಹಾಗಾಗಿ ನೀವು ತಪ್ಪು ಮಾಡಿಲ್ಲ ಅಂದರೆ ಪೊಲೀಸ್ ಕಂಡ್ರೆ ಭಯಪಡೋ ಅವಶ್ಯಕತೆನೇ ಇಲ್ಲ, ಭಯ ಪಡಬಾರ್ದು. ಓಕೆ, ಧೈರ್ಯವಾಗಿ ಮಾತಾಡ್ಬೇಕು. ಇಲ್ಲಿ ನೋಡಿ, ನಾನು ಇಷ್ಟು ಜನರಿಗೆ ಕೇಳಿದೆ, ಯಾರಾದರೂ ನಿಮ್ಮ ಅಭಿಪ್ರಾಯ ಹೇಳಿ ಅಂತ, ಯಾರೂ ಹೇಳಿಲ್ಲ. ಅರ್ಥ ಆಯ್ತಾ? ಅದನ್ನು ಹೇಳುವಂಗಿರ್ಬೇಕು. ಅದು ಪೊಲೀಸೇ ಇರಲಿ, ಯಾರೇ ಇರಲಿ, ನೀವು ತಪ್ಪಿತಸ್ಥ ಅಲ್ಲ ಅಂದಾಗ ಸ್ಪಷ್ಟವಾಗಿ ಹೇಳಬೇಕು. ಸರ್, ಇದು ಸರಿ, ಇದು ತಪ್ಪು, ನಾನು ಇದು ಮಾಡೀನಿ, ಇದು ಮಾಡಿಲ್ಲ. ಅರ್ಥ ಆಯ್ತಾ? ಯಾವಾಗ ನಿಮ್ಮಲ್ಲಿ ಅಳುಕಿರ್ತದೆ ಅಂದರೆ ಏನೋ ತಪ್ಪು ಮಾಡಿದಾಗ ಆ ರೀತಿ ಅಳುಕಿರ್ತದೆ. ಆದ್ದರಿಂದ ನೀವ್ಯಾರು ಕೂಡ ಇನ್ಮೇಲಿಂದ ಒಂದು ಪ್ರತಿಜ್ಞೆ ಮಾಡಬೇಕು. ಏನು? ಪೊಲೀಸರು ಕಂಡ್ರೆ ನಾನು ಭಯ ಪಡಲ್ಲ, ಆದರೆ ಅದೇ ರೀತಿ ಸಮಾಜಕ್ಕೆ ಧಕ್ಕೆ ಬರ್ತಕ್ಕಂಥ ಯಾವ ಕೆಲಸನೂ ಮಾಡಲ್ಲ, ನನ್ನಿಂದ ತಪ್ಪು ಆಗಲ್ಲ ಅಂತ ನೀವು ಮನಸ್ಸಲ್ಲಿ ಹೇಳ್ಕೋಬೇಕಾಗತ್ತೆ. ಹೌದಲ್ವಾ ಸರ್? ತಪ್ಪು ಮಾಡಲ್ಲ ಅಂತ ಪ್ರಾಮಿಸ್ ಮಾಡಲ್ಲ ಸರ್ ಅಂದ್ರೆ ಅದು ಓಕೆ, ಯಾಕಂದ್ರೆ ತಪ್ಪು ಏನಾಗ್ತದೆ, ಆದರೆ ಮಿಸ್ಚೀಫ್ ಆಗಬಾರ್ದು. ಅರ್ಥ ಆಯ್ತಾ ಅಲ್ವಾ? ಓಕೆನಾ? ಇನ್ಮೇಲೆ ಯಾರಾದ್ರೂ ಭಯ ಪಡ್ತೀರ ಪೊಲೀಸ್ ಕಂಡ್ರೆ? ಸ್ಪಷ್ಟವಾಗಿ ಬಂದು ಹೇಳ್ತಿರಲ್ವಾ? ಯಾರಾದ್ರೂ ತಪ್ಪು ಮಾಡ್ತಾ ಇದ್ರೆ ಅದನ್ನು ಬಂದು ಹೇಳ್ತಿರಲ್ವಾ? ವೆರಿ ಗುಡ್. ಇನ್ನು ಕಾರ್ಯಕ್ರಮದ ಅಂಗವಾಗಿ ಮಹಿಳಾ ಸಹಾಯವಾಣಿ, ಠಾಣೆ ಬರಹಗಾರರ ವಿಭಾಗ, ಅಪರಾಧ ಪತ್ತೆ ವಿಭಾಗ, ಬಂದಿಖಾನೆ ಸೇರಿದಂತೆ ಪೊಲೀಸ್ ಠಾಣೆಯ ವಿವಿಧ ವಿಭಾಗಗಳ ಕಾರ್ಯವೈಖರಿಯನ್ನು ಸಿಬ್ಬಂದಿ ಮಕ್ಕಳಿಗೆ ಪರಿಚಯಿಸಿ ಅವುಗಳ ಕಾರ್ಯನಿರ್ವಹಣೆ ಕುರಿತು ಮಾಹಿತಿ ನೀಡಿದರು. ಈ ವೇಳೆ ವೃತ್ತ ನಿರೀಕ್ಷಕ ಮುನಿಕೃಷ್ಣ, ಪೆರೇಸಂದ್ರ ಪೊಲೀಸ್ ಠಾಣೆ ಪಿಎಸ್ಐ ಗುಣವತಿ, ಡಿಸಿಪಿಒ ನವತಾಜ್, ಕಾನೂನು ಹಾಗೂ ಪರಿವೀಕ್ಷಣಾಧಿಕಾರಿ ರಾಮೇಗೌಡ, ಎಸ್ಎಸ್ಐ ಶ್ರೀನಿವಾಸ್ ಇತರರು ಹಾಜರಿದ್ದರು.